ಸೊ ಫೈನಲಿ ಚಾವಾ ಮೂವಿ ನೋಡಿದ್ದಾಯ್ತು. ಇವತ್ತು ನಾನು ಅದ್ರ ಬಗ್ಗೆ ಮಾತಾಡ್ಕೊಟ್ಟಿದ್ದೀನಿ. ನನಗೇನಿಸ್ತಂತ ನಾ ಈ ವಿಡಿಯೋದಲ್ಲಿ ಹೇಳ್ತೀನಿ, ನಿಮಗೇನಿಸ್ತಂತ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಚಾವಾ ಮೂವಿ ನಮಗೆ ಹೇಳೋಕೆ ನೋಡಿದ್ದು ಆಸೆ ಮತ್ತೆ ಅತಿ ಆಸೆಯ ಬಗ್ಗೆ. ಆಸೆ ಅವರ ಕನಸನ್ನು ನಿಜ ಮಾಡೋಕ್ಕೆ ಹೋರಾಟ ಮಾಡೋದು. ಅತಿ ಆಸೆ ಅವರು ಅದಕ್ಕೆ ಅರ್ಹರು ಇಲ್ಲ ಅಂತ ಅಂದ್ರೂ ಕೂಡ ಅದನ್ನ ಕಿತ್ಕೊಳಕ್ಕೆ ನೋಡೋದು. ಒಂದು ಆಸೆ ಯಾವಾಗ ಅತಿ ಆಸೆ ಆಗಿ ಬದಲಾಗುತ್ತೆ ಗೊತ್ತಾ? ನಾವು ಕಾಣ್ತಿರುವಂತ ಕನಸಿಗೆ ನಾವು ಪ್ರಯತ್ನ ಮಾಡೋದು ಬಿಟ್ಟಾಗ ಅಂಡ್ ಅದನ್ನ ಮೋಸ ಮಾಡಿ ಇಲ್ಲ ಬೆನ್ನಿಗೆ ಚೂರಿ ಹಾಕಿ ಪಡೆಯೋಕೆ ನೋಡಿದಾಗ. ಇದೇ ಅತಿ ಆಸೆಯ ದಾರಿಯಲ್ಲಿ ಬರೋದು ಔರಂಗಜೇಬ್ ಮತ್ತೆ ಸಂಭೂಜಿ ಅವರ ಕೆಲವು ಸಹಪಾಠಿಗಳು. ಸೊ ಮೂವಿಯ ಪ್ಲಾಟ್ ವಿಷಯಕ್ಕೆ ಬಂದ್ರೆ, ಕತೆ ಸ್ಟಾರ್ಟ್ ಆಗೋದೇ ಛತ್ರಪತಿ ಶಿವಾಜಿ ಅವರು ಅಮರರಾಗಿದ್ದಾರೆ ಅನ್ನೋ ಒಂದು ಸುದ್ದಿಯಿಂದ. ಈ ಒಂದು ಸುದ್ದಿ ಕೇಳಿದಂತಹ ಔರಂಗಜೇಬ್ಗೆ ಯಾವತ್ತು ಮರಾಠರ ಸಾಮ್ರಾಜ್ಯವನ್ನು ಆವರಿಸ್ಕೋಬಹುದು ಅನ್ನೋ ಒಂದು ಖುಷಿನೂ ಇತ್ತು. ಅದರ ಜೊತೆಗೆ ಶಿವಾಜಿ ಅವರ ಕೊನೆಯ ಆರ್ತನಾದವನ್ನು ಕೇಳಲಿಲ್ಲ ಎನ್ನುವಂತಹ ಒಂದು ಅನ್ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇತ್ತು. ಆದ್ರೆ ಔರಂಗಜೇಬ್ಗೆ ಅರಿವಿಲ್ಲದ ವಿಷಯ ಏನಂದ್ರೆ, ಕಾಡಿನ ರಾಜ ಆದಂತಹ ಸಿಂಹ ಸತ್ತಿರ್ಬೋದು, ಆದ್ರೆ ಅದರ ಛಾಯೆ ಇನ್ನು ಕಾಡಲ್ಲಿ ಹಾಗೆ ಅಲ್ದಾಡ್ತಿದೆ ಅನ್ನೋದು. ಸುಮಾರು 18 ಲಕ್ಷ ಸೈನಿಕರನ್ನ ಒಳಗೊಂಡಿರುವಂತಹ ಮೊಘಲರು ಸಿದ್ಧರಾಗಿರ್ತಾರೆ ಮರಾಠರ ಮೇಲೆ ದಾಳಿ ಮಾಡೋಕೆ. ಆದ್ರೆ ಇನ್ ಅಪೋಸಿಟ್ ಸೈಡ್ 22,000 ಸೈನ್ಯನ ಒಳಗೊಂಡಿರುವಂತಹ ಮರಾಠರು ಎದುರು ದಾಳಿ ಮಾಡ್ತಾರೆ. ಆ ಎದುರು ದಾಳಿಗೆ ಕಾರಣ ಛತ್ರಪತಿ ಶಂಭೂಜಿ ಮಹಾರಾಜ್. ಸೊ ಅವಾಗ್ಲೇನೆ ಔರಂಗಜೇಬ್ ಕೂಡ ಗೊತ್ತಾಗೋದು ಮರಾಠರಿಗೆ ಹೊಸ ಛತ್ರಪತಿ ಸಿಕ್ಕಿದ್ದಾರೆ ಅಂತ. ಸೊ ಔರಂಗಜೇಬ್ಗೆ ಮತ್ತೆ ಆಸೆ ಹುಟ್ಟುತ್ತೆ, ಶಿವಾಜಿ ಅವರ ಆರ್ತನಾದನ ಕೇಳಿಲ್ಲ ಅಂದ್ರೆ ಏನು. ಆ ಆಸೆನ ಶಿವಾಜಿ ಅವರ ಮಗ ಆದಂತಹ ಶಂಭೂಜಿ ಅವರನ್ನ ಸಾಯಿಸಿ ತಗೊಳ್ಳೋಣ ಅಂತ. ಸೊ ಮೂವಿಯ ಎಸೆನ್ಸ್ ಇದೆ, ರಿವೆಂಜ್ ಅಂಡ್ ಫ್ರೀಡಮ್. ಸೊ ಮೂವಿಯ ಫಸ್ಟ್ ಹಾಫ್ ಅಲ್ಲಿ ಪಾಲಿಟಿಕ್ಸ್ ಮತ್ತೆ ಕ್ಯಾರೆಕ್ಟರ್ಸ್ ಗಳ ಇಂಟೆನ್ಷನ್ಸ್ ನೋಡಿದ್ರೆ, ಸೆಕೆಂಡ್ ಹಾಫ್ ಅಲ್ಲಿ ಟೋಟಲಿ ಆ 10 ವರ್ಷದ ವಾರ್ ನ ನೋಡ್ತೀವಿ. ಸುಮಾರು 22,000 ಸೈನಿಕರನ್ನ ಒಳಗೊಂಡಿರುವಂತಹ ಮರಾಠರು ಮೊಘಲರ 18 ಲಕ್ಷ ಸೈನಿಕರನ್ನ ಎದುರಿಸ್ತಾರೆ ಅಂಡ್ ಅರ್ಧಕ್ಕಿಂತ ಜಾಸ್ತಿ ಸೈನ್ಯನ ಮಣ್ಪಾಲ್ ಮಾಡ್ತಾರೆ. ವಾರ್ನ ಮರಾಠರು ಫುಲ್ಲಿ ಡಾಮಿನೇಟ್ ಮಾಡ್ತಿದ್ರು. ಆದ್ರೆ ಇದಕ್ಕೆ ಸ್ಟಾಪ್ ಬಿದ್ದಿದ್ದು ನಾನು ಸ್ಟಾರ್ಟಿಂಗ್ ಹೇಳಿದಂತಹ ಬೆನ್ನಿಗೆ ಚೂರಿ ಹಾಕೋ ಕೆಲಸದಿಂದ. ಶಂಭೂಜಿ ಅವರ ಆತ್ಮೀಯ ಸಹಪಾಠಿಗಳೇ ಅವರಿಗೆ ಮೋಸ ಮಾಡ್ತಾರೆ. ಫೈನಲಿ ಶಂಭೂಜಿ ಅವರನ್ನ ಮೊಘಲರು ಹಿಡಿದು ಕಟ್ಟಾಕ್ತಾರೆ, ಅವರಿಗೆ ಚಿತ್ರಹಿಂಸೆನ ಕೊಡ್ತಾರೆ. ಆದ್ರೆ ಮೊಘಲರು ಎಷ್ಟೇ ಅವಮಾನ ಮಾಡಿದ್ರು, ಎಷ್ಟೇ ಚಿತ್ರಹಿಂಸೆ ಕೊಟ್ರು, ಆ ಕಣ್ಣಲ್ಲಿ ಸ್ವರಾಜ್ಯದ ಮೇಲೆ ಇರುವಂತಹ ಆಸೆ ಬಿಟ್ರೆ ಸಾವಿನ ಭಯ ಕಾಣಲಿಲ್ಲ. ಗಾಯಗಳ ಮೇಲೆ ಉಪ್ಪು ಸುರಿದ್ರು, ಕಣ್ಣನ್ನು ಕಿತ್ತಾಕಿದ್ರು, ಆ ನಾಲ್ಗೆಯಿಂದ ಪ್ರಾಣದ ಭಿಕ್ಷೆ ಬಿಡ್ಲಿಲ್ಲ. ಕೊನೆಗೆ ಆ ನಾಲ್ಗೆನ ಕೂಡ ಕತ್ತರಿಸ್ತಾರೆ. ಫೈನಲಿ ಔರಂಗಜೇಬ್ ಅಂದ್ಕೊಂಡಾಗೆ ಶಂಭೂಜಿ ಅವರ ಪ್ರಾಣನ ತೆಗಿತಾರೆ. ಅಷ್ಟೆಲ್ಲ ಆದ್ರೂ ಔರಂಗಜೇಬಿನ ಮನ್ಸೊಳಗೆ ಆ ನೆಮ್ಮದಿ ಇರಲ್ಲ. ಬಿಕಾಸ್ ಅವನಿಗೆ ಗೊತ್ತು ಶಂಭೂಜಿ ಅವರು ಎಲ್ಲೂ ಪ್ರಾಣ ಭಿಕ್ಷೆ ಬಿಡ್ಲಿಲ್ಲ, ಸಾಯ್ಬೇಕಾದ್ರೆ ಕೂಡ ರಾಜನ್ ತರ ಸತ್ತಿದ್ದು. ಇನ್ನು ಮೂವಿಯ ಪ್ಲಸ್ ಅಂಡ್ ಮೈನಸಸ್ ಬಗ್ಗೆ ಮಾತಾಡೋಣ. ಮೂವಿಯ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ವಿಕಿ ಕೌಶಲ್. He deserves a national award for this. Dialogue delivery, face expression, acting, action ಎಲ್ಲದರಲ್ಲೂ ಟಾಪ್ ನಾಚ್ ಆಗಿ ಮಾಡಿದ್ದಾರೆ. ಎಸ್ಪೆಷಲಿ ಲಾಸ್ಟ್ಗೆ ನಡೆಯುವಂತಹ 40 ಮಿನಿಟ್ಸ್, ಆ ವಾರ್ ಸೀಕ್ವೆನ್ಸ್ ಇಂದ ಹಿಡಿದು ಲಾಸ್ಟ್ಗೆ ಅವ್ರು ಸಾಯೋವರೆಗೂ. ಅಂಡ್ ಆಕ್ಟಿಂಗ್ ಅಲ್ಲಿ ವಿಕಿ ಕೌಶಲ್ಗೆ ಸಮಾನವಾಗಿ ಕಂಪೀಟ್ ಮಾಡಿದ್ದು ಅಕ್ಷಯ್ ಖನ್ನಾ ಆಸ್ ಔರಂಗಜೇಬ್. ಔರಂಗಜೇಬ್ಗೆ ಇರುವಂತಹ ಥಿಂಕಿಂಗ್ ನ ಮತ್ತೆ ಇಂಟೆನ್ಷನ್ಸ್ ನ 70% ಆಫ್ ದಿ ಟೈಮ್ ಅವರ ಫೇಸ್ ಎಕ್ಸ್ಪ್ರೆಷನ್ಸ್ ಇಂದಾನೆ ಹೇಳೋಕೆ ನೋಡ್ತಾರೆ. ಅಕ್ಷಯ್ ಖನ್ನಾ ಅವರು ಆ ಕ್ಯಾರೆಕ್ಟರ್ ಇರೋ ಡೆಪ್ತ್ ನ ಅರ್ಥ ಮಾಡ್ಕೊಂಡಿದ್ದಾರೆ. ಅದರಿಂದ ಅಕ್ಷಯ್ ಖನ್ನಾ ಅವರು ನಮ್ಗೆ ಎಲ್ಲೂ ಕಾಣಿಸಲ್ಲ, ಕಾಣಿಸೋದು ಬರೀ ಔರಂಗಜೇಬ್. ಬೇರೆ ಎಲ್ಲ ಆಕ್ಟರ್ಸ್ ಅವ್ರಿಗೆ ಕೊಟ್ಟಂತಹ ಕ್ಯಾರೆಕ್ಟರ್ಸ್ ನ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ಅಂಡ್ ಮೂವಿಯ ಸೆಕೆಂಡ್ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಮ್ಯೂಸಿಕ್. ಕಾನ್ವರ್ಸೇಷನ್ಸ್ ಅಲ್ಲಿ ಇರುವಂತಹ ಸಟಲ್ ಮ್ಯೂಸಿಕ್ ಇರ್ಬೋದು, ಇಲ್ಲ ಯಾವ್ದಾದ್ರು ಒಂದು ಹೈ ಮೂಮೆಂಟ್ ಬಂದಾಗ ಅಲ್ಲಿ ಕೊಡುವಂತಹ ರೋರಿಂಗ್ ಮ್ಯೂಸಿಕ್ ಇರ್ಬೋದು. ಎಲ್ಲಾ ಕಡೆ ಆ ಒಂದು AR ರೆಹಮಾನ್ ಅವರ ಮಾರ್ಕ್ ಕಾಣುತ್ತೆ. AR ರೆಹಮಾನ್ ಅವರು ಅವರ ಕಡೆಯಿಂದ 100% ಕೊಟ್ಟಿದ್ದಾರೆ. ಅಂಡ್ ಮೂವಿಯ ಥರ್ಡ್ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಡೈರೆಕ್ಷನ್. ಈ ಮೂವಿಯಲ್ಲಿ ಡೈರೆಕ್ಷನ್ ಈಸಿ ಜಾಬ್ ಅಲ್ಲ, ಬಿಕಾಸ್ ಇಲ್ಲಿ ತೋರಿಸೋದು ಫಿಕ್ಷನಲ್ ಕತೆ ಅಲ್ಲ, ರಿಯಲ್ ಆಗಿ ನಡೆದಿರುವಂತಹ ಹಿಸ್ಟರಿ. ಏನು ಅಸ್ಯೂಮ್ ಮಾಡಿ ಹೇಳೋದಕ್ಕೆ ಚಾನ್ಸೇ ಇಲ್ಲ. ಸೊ ದಟ್ಸ್ ವೈ ಇದರಲ್ಲಿ ಡೈರೆಕ್ಷನ್ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಅಂಡ್ ಮೂವಿಯಲ್ಲಿ ಇರುವಂತಹ ಬಿಗ್ಗೆಸ್ಟ್ ಮೈನಸ್ ಪಾಯಿಂಟ್ ಮೂವಿಯ ಆಕ್ಷನ್. ಎಂಡಿಂಗ್ ಅಲ್ಲಿರೋ ಫೈಟ್ ನ ಬಿಟ್ರೆ ಇನ್ನೆಲ್ಲೂ ಕ್ರಿಯೇಟಿವಿಟಿ ಅನ್ನೋದು ಕಾಣಿಸೋದೇ ಇಲ್ಲ. ಸೆಕೆಂಡ್ ಹಾಫ್ ಅಲ್ಲಿ ಬಹಳ ಕಡೆ ಈವನ್ ವಾರ್ ನಡೀತಿದೆಯಾ ಎಂಬ ಒಂದು ಡೌಟ್ ಕೂಡ ಕ್ರಿಯೇಟ್ ಆಗುತ್ತೆ. ಮೇ ಬಿ ಇದಕ್ಕೆ ಇನ್ನೊಂದು ರೀಸನ್ ಬಜೆಟ್ ಕೂಡ ಆಗಿರ್ಬೋದು. ಬಟ್ ಪರ್ಸನಲಿ ನನಗೆ ಆಕ್ಷನ್ ಬಹಳ ಅವರೇಜ್ ಅನಿಸ್ತು. ಸೊ ಮೈನಸ್ ಪಾಯಿಂಟ್ ಅಂತ ಇದ್ದಿದ್ದು ಇದೊಂದೇ. ಇದನ್ನ ಬಿಟ್ರೆ ನನಗೆ ಇನ್ಯಾವ ಮೈನಸ್ ಅಂತ ಅನಿಸ್ತಿಲ್ಲ. ಮೇ ಬಿ ನಿಮಗೆ ಮರಾಠರು ಮತ್ತೆ ಶಿವಾಜಿ ಮಹಾರಾಜ್ ಮತ್ತೆ ಶಂಭೂಜಿ ಮಹಾರಾಜ್ ಅವ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಅಂದ್ರೆ
ಸ್ವಲ್ಪ ಕಡೆ ಕಾನ್ವರ್ಸೇಷನ್ಸ್ ನಿಮಗೆ ಅರ್ಥ ಆಗದಾಗೆ ಇರ್ಬೋದು. ಸೊ ಇಲ್ಲಿವರೆಗೂ ನೀವು ಮೂವಿನ ನೋಡಿಲ್ಲ ಅಂದ್ರೆ ಡೆಫಿನೆಟ್ಲಿ ಥಿಯೇಟರ್ಗೆ ಹೋಗಿ ನೋಡಿ. ಮೇನ್ಲಿ ನಿಮ್ಮ ಮಕ್ಕಳಿಗೆ ಮೂವಿನ ತೋರಿಸಿ, ಬಿಕಾಸ್ ಈಗಿನ ಜನರೇಷನ್ ಇಷ್ಟ್ರ ಬಗ್ಗೆ ತಿಳ್ಕೊಳೋದು ಬಹಳ ಇಂಪಾರ್ಟೆಂಟ್. ಸೊ ಈ ವಿಡಿಯೋ ಇಲ್ಲಿಗೆ ಸಮಾಪ್ತಿ. ಮುಂಬರುವ ದಿನಗಳಲ್ಲಿ ಬಯೋಪಿಕ್ ಮತ್ತೆ ಹಿಸ್ಟ್ರಿ ಓರಿಯೆಂಟೆಡ್ ಮೂವಿಗಳ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ನನ್ನ ಈ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.